ಸಾಲು ಸಾಲು ರಜೆಯ ಹಿನ್ನೆಲೆ ಹೆಚ್ಚಾದ ಪ್ರಯಾಣಿಕರ ಸಂಖ್ಯೆ. ಸರಿಯಾದ ಸಮಯಕ್ಕೆ ಬಸ್ ಸಿಗದೆ ಪ್ರಯಾಣಿಕರು ವಿದ್ಯಾರ್ಥಿಗಳ ಪರದಾಟ. ತುಮಕೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಜನವೋ ಜನ. ಈ ಬಾರಿ ಯುಗಾದಿ ಹಬ್ಬ ಮತ್ತು ರಂಜಾನ್ ಎರಡೂ ಕೂಡ ಒಟ್ಟೊಟ್ಟಿಗೆ ಬಂದಿವೆ. ಹೀಗಾಗಿ ಸಾಲು ಸಾಲು ರಜೆಗಳು ಬಂದಿದ್ದು ಕೆಲಸಕ್ಕಾಗಿ ಊರು ಬಿಟ್ಟು ಊರಿಗೆ ಬಂದಿರೋರು ತಮ್ಮ ಊರುಗಳತ್ತ ಮುಖ ಮಾಡ್ತಾ ಇರೋದ್ರಿಂದ ಬಸ್ ನಿಲ್ದಾಣಗಳಲ್ಲಿ ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ. ಯುಗಾದಿ ಮತ್ತು ರಂಜಾನ್ ಹಿನ್ನೆಲೆ ಹೆಚ್ಚುವರಿ ಬಸ್ಗಳನ್ನು ಬಿಟ್ಟಿರುವುದಾಗಿ ಸಾರಿಗೆ ಇಲಾಖೆ ಹೇಳಿಕೊಂಡಿತ್ತು. ಆದರೆ ಸರಿಯಾದ ಸಮಯಕ್ಕೆ ಬಸ್ಗಳೇ ಸಿಗದೆ ಪ್ರಯಾಣಿಕರು ಹಾಗೂ ವಿದ್ಯಾರ್ಥಿಗಳು ಪರದಾಡ್ತಾ ಇರುವ ದೃಶ್ಯ ತುಮಕೂರಿನ ದೇವರಾಜ ಅರಸು ಬಸ್ ನಿಲ್ದಾಣದಲ್ಲಿ ಕಂಡುಬಂದಿದೆ. ಹೌದು, ಮುಂದಿನ 2-3 ದಿನಗಳ ಕಾಲ ರಜೆ ಇರೋದ್ರಿಂದ ಇವತ್ತು ತುಮಕೂರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರು ತುಂಬಿಕೊಂಡಿದ್ರು. ತಮ್ಮ ತಮ್ಮ ಊರುಗಳಿಗೆ ತೆರಳು ಬಂದಿದ್ದ ಪ್ರಯಾಣಿಕರು ಸರಿಯಾದ ಸಮಯಕ್ಕೆ ಬಸ್ಗಳು ಸಿಗದೆ ಪರದಾಡಿದ್ರು. ಇನ್ನು ಶಾಲಾ ಕಾಲೇಜುಗಳನ್ನು ಮುಗಿಸಿ ಮನೆಗೆ ಹೊರಟಿದ್ದ ವಿದ್ಯಾರ್ಥಿಗಳು ಕೂಡ ತೊಂದರೆ ಅನುಭವಿಸುವಂತಾಯಿತು. ಗಂಟೆಗಟ್ಟಲೆ ಕಾದ್ರೂ ಕೂಡ ಬಸ್ ಸಿಗದೆ ಒದ್ದಾಡಿದ್ರು. ಬಸ್ಗಳು ಬಂದ್ರೂ ಕೂಡ ಸೀಟ್ ಇರಲಿಲ್ಲ. ಬಸ್ ಹತ್ತುವುದಕ್ಕೂ ಸಹ ನೂಕು ನುಗ್ಗಲಿನ ವಾತಾವರಣ ಸೃಷ್ಟಿಯಾಗಿತ್ತು. ವೀಕ್ಷಕರೇ, ನಾವಿವತ್ತು ತುಮಕೂರಿನ ದೇವರಾಜ ಅರಸು ಬಸ್ ನಿಲ್ದಾಣದಲ್ಲಿರುವಂಥದ್ದು ಏನು ಯುಗಾದಿ ಮತ್ತು ರಂಜಾನ್ ಹಬ್ಬ ಎರಡು ಒಟ್ಟಿಗೆ ಬಂದಿದ್ದಾವೆ. ಸರ್ಕಾರ ಹೇಳುತ್ತೆ ನಾವು ಹೆಚ್ಚುವರಿ ಬಸ್ಗಳನ್ನು ಒದಗಿಸಿದ್ದೇವೆ, ಪ್ರಯಾಣಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ ನೋಡ್ಕೊಳ್ತಾ ಇದ್ದೇವೆ. ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ದೂರದ ಊರುಗಳಲ್ಲಿ, ಬೆಂಗಳೂರು, ತುಮಕೂರು, ಬೇರೆ ಬೇರೆ ಊರುಗಳಲ್ಲಿ ಎಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರ ಊರುಗಳಿಗೆ ತೆರಳುವುದಕ್ಕೆ ನಾವು ಹೆಚ್ಚುವರಿ ಬಸ್ಗಳನ್ನು ಕಲ್ಪಿಸಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಸಮಯಕ್ಕೆ ಬಸ್ ಸಿಗದ ಕಾರಣ ವಯಸ್ಸಾದವರಂತೂ ಬಹಳಷ್ಟು ತೊಂದರೆ ಅನುಭವಿಸುವಂತಾಯಿತು. ಈ ಬಗ್ಗೆ ಮಾತನಾಡಿದ ಪ್ರಯಾಣಿಕರು, ನಾವು ಬಸ್ ನಿಲ್ದಾಣಕ್ಕೆ ಬಂದು ಗಂಟೆಗಟ್ಟಲೆ ಕಾದ್ರೂ ಬಸ್ಗಳೇ ಬರ್ತಾ ಇಲ್ಲ. ಬಂದಂತಹ ಬಸ್ಗಳು ಫುಲ್ ಆಗಿದ್ದು ಮತ್ತೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ತುಮಕೂರಿನಲ್ಲಿ ಡಿಪೋ ಇದ್ರೂ ಸಹ ಹೆಚ್ಚುವರಿ ಬಸ್ಗಳನ್ನ ಬಿಟ್ಟಿಲ್ಲ. ಇದರಿಂದ ಪ್ರಯಾಣಿಕರಿಗೆ ತುಂಬಾ ತೊಂದರೆ ಉಂಟಾಗ್ತಾ ಇದೆ. ಸರ್ಕಾರ ಈ ಕೂಡಲೇ ಎಲ್ಲ ಡಿಪೋಗಳಲ್ಲಿ ಹೆಚ್ಚುವರಿ ಬಸ್ಗಳನ್ನ ಬಿಡಲು ಆದೇಶ ಮಾಡಬೇಕು. ಪ್ರಯಾಣಿಕರಿಗೆ ಅನುಕೂಲ ಕಲ್ಪಿಸಿಕೊಡ್ಬೇಕೆಂದು ಆಗ್ರಹಿಸಿದ್ದಾರೆ. ಯಾವಾಗ ಜ್ಞಾನ ಬಂದಾಗ ಬರ್ತವೆ, ಹಿಂಗೆ ಎಲ್ಲ ಅರ್ಜೆಂಟು ಎಮರ್ಜೆನ್ಸಿ ಅಂದರೆ ಇಲ್ಲ ಬಸ್ಗಳಿಲ್ಲ. ಸೀಟ್ಗಳೆಲ್ಲ ಹುಡುಗರಿಗೆ ಬೇಕಲ್ಲಪ್ಪ, ಸ್ಕೂಲ್ ಹುಡುಗರಿಗೆ ಆತ ಸೀಟೆಲ್ಲ. ಬಸ್ಸೇ ಇಲ್ಲ, 1 ಅವರಿಂದ ಕಾಯ್ತಿದ್ದೀನಿ ನಾನು. ಊಟ ಇಲ್ಲ, ತಿಂಡಿ ಇಲ್ಲ. ಇದಾದ್ಮೇಲೆ ಅಂತೂ ಇವಿದ್ದಿದ್ದು ಕೆಟ್ಟೋಯ್ತು ಬಸ್ ಸ್ಟ್ಯಾಂಡ್. ಹಾಂ, ಮುಂಚೆ ಇದ್ರೆ ಪರವಾಗಿಲ್ಲ, ಅಲ್ಲಿಲ್ದಿರೋ ಪ್ರೈವೇಟ್ ಬಸ್ಗಾದ್ರೂ ಹೋಗಿವು. ಈಗ ಇಲ್ಲಿಂದ ಅಲ್ಲಿಗೆ ಹೋಗುವಾಗ ಅವು ಹೋಗಿರ್ತವೆ. ಹಿಂಗಾಯ್ದಪ್ಪ ಈ ಬಸ್ಗಳು ಸಮಸ್ಯೆ. ನಾವು ಬಂದು ಅರ್ಧ ಗಂಟೆ ಆಯಿತು, ಬಸ್ಗಳು ಇಲ್ಲವೇ ಇಲ್ಲ. ಆ ಕಾಲೇಜ್ ಹುಡುಗರು ನೋಡಿ ಕಾಯ್ಕೊಂಡು ನಿಂತಾವ, ಅವಿಷ್ಟದಿಂದ ಕಾದವ ಗೊತ್ತಿಲ್ಲ. ನಾವು ಬಂದೆ ಅರ್ಧ ಗಂಟೆ ಆಯಿತು, ಬಸ್ ಇಲ್ಲ. ಈಗ ಹಬ್ಬ ಸೀಸನ್ ಬೇರೆ, ಒಂದೆರಡು ಬಸ್ಗಳು ಬಿಟ್ಟರೆ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ಎತ್ಗಡೆಗೂ ಪ್ರಾಬ್ಲಮ್, ಬಸ್ಗಳದೇ ಪ್ರಾಬ್ಲಮ್. ಬೆಳಗ್ಗೆ ಹೊತ್ತಂತೂ ಬಿಡು, ಸ್ಕೂಲ್ ಮಕ್ಕಳುಗಳಿಗೆ ಇರುವಾರ. ಸರ್ಕಾರ ಬಿಟ್ಟಿ ಬಾಕಿಗಳನ್ನ ಕೊಟ್ಟು ಜನಸಾಮಾನ್ಯರಿಗೆ ತುಂಬಾ ತೊಂದರೆ ಉಂಟು ಮಾಡ್ತಾ ಇದೆ. ಬಸ್ಗಳಲ್ಲಿ ಓಡಾಡುವುದಕ್ಕೂ ಕೂಡ ಯೋಚನೆ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಿರಿಯರಿಗೆ, ವಯೋವೃದ್ಧರಿಗೆ ಸೀಟ್ಗಳು ಸಿಗ್ತಾ ಇಲ್ಲ. ಎಲ್ಲಿ ನೋಡಿದ್ರೂ ಸಹ ಶಕ್ತಿ ಯೋಜನೆಯಲ್ಲಿ ಓಡಾಡುವ ಮಹಿಳೆಯರು ತುಂಬಿಕೊಂಡಿದ್ದಾರೆ. ಸರ್ಕಾರ ಈ ಕೂಡಲೇ ಶಕ್ತಿ ಯೋಜನೆಯನ್ನ ವಾಪಸ್ ಪಡಿಬೇಕೆಂದು ಆಗ್ರಹಿಸಿದ್ರು. ಬಸ್ಗಳ ಅನುಕೂಲ ಮಾಡಿಕೊಡ್ಬೇಕು. ವಯಸ್ಸಾದವ್ರಿಗೆ ತುಂಬ ತೊಂದರೆ ಇರ್ತದೆ. ಆ ವಯಸ್ಸಾದವ್ರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ಉದ್ದೇಶಕ್ಕೆ ಅವ್ರಿಗೆ ಸೀನಿಯರ್ ಸಿಟಿಸನ್ ಅಂತ ಮಾಡಿದ್ದಾರೆ. ಅವ್ರಿಗೂ ಜಾಗ ಸಿಗೋದಿಲ್ಲ ಅಲ್ಲಿ. ಈ ಲೇಡೀಸ್ ಹಾವಳಿ ಜಾಸ್ತಿ ಆಗ್ಬಿಟ್ಟು ಈಗ ಎಲ್ಲೆಲ್ಲಿ ನೋಡು ಅವ್ರದ್ದೇ ಬಿಟ್ಟರೆ ಬಸ್ ಪೂರ್ತಿ 58 ಸೀಟಲ್ಲಿ 50 ಸೀಟ್ ಅವರೇ ಇರ್ತಾರೆ. 8 ಸೀಟ್ ಮಾತ್ರ ಖಾಲಿ ಇರ್ತದೆ ಅಷ್ಟೇ. ಅದು ಸಿಗೋದು ಕಷ್ಟನೇ ಪರಿಸ್ಥಿತಿ ಆಗಿದೆ. ಸೀನಿಯರ್ ಸಿಟಿಸನ್ಗೆ ಒಂದು ಹಾಕಿರ್ತಾರೆ, ಅದಕ್ಕೆ ವ್ಯವಸ್ಥೆ ಮಾಡಿಕೊಡಲಿ. ಅದಕ್ಕಾದಂಥ ಮೀಸಲಾಗಿರೋ ಸೀಟ್ನ ಅವ್ರಿಗೆ ಮೀಸಲಾಗಿಡಲಿ, ಸೀನಿಯರ್ ಸಿಟಿಸನ್ಗೆ ಇಡಲಿ ಮತ್ತು ವಯಸ್ಸಾದವ್ರಿಗೆ ಇಡಬೇಕು ಅಂತ ಅಭಿಪ್ರಾಯ, ನನ್ನ ಅಭಿಪ್ರಾಯ. ನೋಡಿದ್ರಲ್ಲ ವೀಕ್ಷಕರೇ, ಸರ್ಕಾರ ಎಲ್ಲೋ ಒಂದು ಕಡೆ ಉಚಿತ ಭಾಗ್ಯಗಳನ್ನು ಕೊಡುವ ನಿಟ್ಟಿನಲ್ಲಿ ಜನರಿಗೆ ಅನಾನುಕೂಲವನ್ನು ಕಲ್ಪಿಸಿಕೊಡ್ತಾ ಇದೆ ಅಂತ ಹೇಳಿ ಪ್ರಯಾಣಿಕರು ಹೇಳ್ತಾ ಇರ್ಬೋದು. 500 ಜನ ಓಡಾಡುವಂಥ ಜಾಗದಲ್ಲಿ ಒಂದು ಬಸ್ಸನ್ನು ಬಿಟ್ಟು 50 ಸೀಟ್ ತುಂಬಿಸ್ತಾ ಇದ್ದಾರೆ. ಆದರೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಓಡಾಡುವಂಥ ಪ್ರಯಾಣಿಕರಿಗೆ, ವಯಸ್ಸಾದವರಿಗೆ ಅದರಿಂದ ತುಂಬ ತೊಂದರೆ ಆಗ್ತಾ ಇದೆ. ನಾವಿಲ್ಲೇನು ಕೆಲವರಿಗೆ ದಿವ್ಯಾಂಗರಿಗೆ ಮತ್ತು ವಯಸ್ಸಾದವರಿಗೆ, ಮಹಿಳೆಯರಿಗೆ ಅಂತ ಸೀಟ್ಗಳನ್ನ ಹೇಳಿ ಅಲ್ಲಿ ರಿಸರ್ವ್ ಮಾಡಿರ್ತಾರೆ. ಆದರೆ ಎಲ್ಲ ಒಂದು ಕಡೆ ಈಗ ಫ್ರೀ ಬಸ್ ಅನ್ನೋದು ಬಿಟ್ಟಾದ ಮೇಲೆ ಎಲ್ಲ ಕಡೆ ಮಹಿಳೆಯರ ತುಂಬಿಕೊಂಡು ಬಸ್ಸಲ್ಲಿ ತುಂಬ ಸೀಟ್ಗಳು ಸಿಗ್ತಾ ಇಲ್ಲ. ಇಲ್ಲಿ ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇದೆ, ವಯಸ್ಸಾದವರಿಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಪ್ರಯಾಣಿಕರು ಹೇಳ್ತಾ ಇರುವಂಥದ್ದು. ಸರ್ಕಾರ ಏನು ಹೇಳಿತ್ತು, ನಾವು ಹಬ್ಬ ರಂಜಾನ್ ಮತ್ತು
ಯುಗಾದಿ ಹಬ್ಬ ಎರಡು ಒಟ್ಟಿಗೆ ಬಂದಿರೋದ್ರಿಂದ ಹೆಚ್ಚುವರಿ ಬಸ್ಗಳನ್ನು ಬಿಟ್ಟಿದ್ದೇವೆ, ಹಬ್ಬದಕ್ಕೆ ಪ್ರಯಾಣ ಮಾಡುವವರಿಗೆ ಯಾವುದೇ ರೀತಿಯ ತೊಂದರೆ ಆಗಲ್ಲ ಅಂತ ಹೇಳಿತು. ಆದರೆ ನಮ್ಮ ತುಮಕೂರಿನಲ್ಲಿ ಎಲ್ಲೋ ಒಂದು ಕಡೆ ಅನಿಸ್ತಾ ಇದೆ ಯಾವುದೇ ಬಸ್ಗಳು ಕೂಡ ಇಲ್ಲಿ ಅನುಕೂಲವಾಗ್ತಾ ಇಲ್ವಾ ಅಂತ ನೀವೇ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಎಷ್ಟು ಜನ ವಿದ್ಯಾರ್ಥಿಗಳು ಬಸ್ಸಿಗಾಗಿ ಕಾಯ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು, ಪ್ರತಿನಿತ್ಯ ಯಾವ ರೀತಿ ಅವರು ಕಾಯ್ತಾ ಇದ್ದಾರೋ ಅದೇ ರೀತಿ ಅವರು ಕಾಯ್ತಾ ಇರುವಂಥದ್ದು. ಯಾವುದೇ ಬಸ್ಗಳು ಕೂಡ ಇಲ್ಲಿ ಹೆಚ್ಚುವರಿ ಬಸ್ಸು ಇಲ್ಲಿ ಬಂದು ಅನುಕೂಲ ಆಗ್ತಾ ಇದೆ ಅಂತ ನಾವು ಹೇಳೋದಕ್ಕಾಗ್ತಾ ಇಲ್ಲ. ಯಾಕಂದರೆ ದಿನನಿತ್ಯ ಅವರು ಯಾವ ರೀತಿ ಪರದಾಡ್ತಾ ಇದ್ರು ಬಸ್ ಹತ್ತೋದಕ್ಕೆ, ಅದೇ ರೀತಿ ಇವಾಗಲೂ ಕೂಡ ಪರದಾಡ್ತಾ ಇದ್ದಾರೆ. ಪ್ರತಿನಿತ್ಯ ಆಗುವ ಸಂಕಟವೇ ಅವರಿಗೆ ಇವಾಗಲೂ ಕೂಡ ಆಗ್ತಾ ಇದೆ. 100 ಜನ ನಿಂತಿರುವಂಥ ಜಾಗದಲ್ಲಿ ಕೇವಲ 50 ಜನ ತುಂಬುವಂಥ ಬಸ್ ಬರೋದ್ರಿಂದ ಇಲ್ಲಿ ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ಏನು ಹೆಚ್ಚುವರಿ ಬಸ್ಗಳನ್ನು ಒದಗಿಸ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ತೊಂದರೆ ಆಗದಂತೆ ಯಾವುದೇ ರೀತಿಯ ವಿದ್ಯಾರ್ಥಿಗಳಿಗೆ ತೊಂದರೆ ಆಗೋದು, ಯಾಕಂದರೆ ಈಗ ಎಕ್ಸಾಮ್ಸ್ ಟೈಮ್ ಇತ್ತು, ಎಕ್ಸಾಮ್ಸ್ ಟೈಮ್ ಮುಗಿದಿದೆ. ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೆ ಒಳ್ಳೆಯ ಕಾಲೇಜ್ನಲ್ಲಿ ಶುರುವಾಗಿರುವಂಥದ್ದು, ಅಂಥವರಿಗೆ ಅನಾನುಕೂಲತೆಯನ್ನು ಕಲ್ಪಿಸಿಕೊಡದೆ ಅನುಕೂಲವನ್ನು ಕಲ್ಪಿಸಿಕೊಡಬೇಕು ಸರ್ಕಾರ. ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಬಸ್ಗಳನ್ನು ಬಿಡಬೇಕು. ಬಸ್ಗಳಲ್ಲಿ ವಯಸ್ಸಾದವರಿಗೆ ರಿಸರ್ವ್ ಇರುವಂಥ ಸೀಟ್ಗಳನ್ನು ಬಿಟ್ಕೊಡ್ಬೇಕು. ಮತ್ತು ದಿವ್ಯಾಂಗರಿಗೆ ಅಂತ ಏನು ಸೀಟ್ಗಳಿರ್ತವೆ ಅವೆಲ್ಲವನ್ನು ಬಿಡಿಸ್ಕೊಡ್ಬೇಕು. ಈ ನಾವು ಹೇಳ್ತಾ ಇರೋದಲ್ಲ, ಇದು ಸಾರ್ವಜನಿಕರು ಪ್ರಯಾಣಿಕರು ಹೇಳ್ತಾ ಇರುವಂಥದ್ದು. ನಮಗೆ ಈ ಉಚಿತ ಬಸ್ ಸೌಲಭ್ಯ ಏನಿದೆ ನಮಗೆ ಅಗತ್ಯನೇ ಇರಲಿಲ್ಲ ಅದು. ಆದರೆ ಎಲ್ಲ ಒಂದು ಕಡೆ ಸರ್ಕಾರವೇ ಈ ಉಚಿತ ಬಸ್ಸು, ಉಚಿತ ಗೃಹಲಕ್ಷ್ಮಿ ಈ ಥರದ ಯೋಜನೆಗಳನ್ನು ಕೊಟ್ಟು ಇಲ್ಲಿ ಜನರನ್ನು ಅವರು ಕೆಲಸ ಮಾಡಿ ದುಡಿದು ತಿಂತಿದ್ದಂಥ ಜನರನ್ನು ಅವರು ಅನಾನುಕೂಲತೆಗೆ ತಳ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಜನರು ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಹಬ್ಬದ ಹಿನ್ನೆಲೆಯಲ್ಲಿ ಬಸ್ಗಳೆಲ್ಲ ತುಂಬಿ ತುಳುಕ್ತಾ ಇವೆ. ಸರಿಯಾದ ಸಮಯಕ್ಕೆ ಬಸ್ ಕೂಡ ಸಿಗದೆ ಪ್ರಯಾಣಿಕರು ಪರದಾಡುವಂತಾಗಿದೆ. ಈ ಬಗ್ಗೆ ಕೂಡಲೇ ಸರ್ಕಾರ ಕ್ರಮ ವಹಿಸಬೇಕಾಗಿದೆ. ತುಮಕೂರು ದೇವರಾಜ ಅರಸು ಬಸ್ ನಿಲ್ದಾಣ ಏನಿದೆ, ಇಲ್ಲಿ ಬಸ್ಗಳ ಕೊರತೆ ತುಂಬ ಹೆಚ್ಚಾಗಿರುವಂಥದ್ದು. ವಿದ್ಯಾರ್ಥಿಗಳಿಗೆ ಮತ್ತು ಇಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಎಷ್ಟು ಗಂಟೆಗಳ ಕಾಲ ಕಾದರೂ ಕೂಡ ಇಲ್ಲಿ ನಮಗೆ ಬಸ್ಗಳು ಸಿಗ್ತಾ ಇಲ್ಲ. ಬಸ್ಗಳು ಬಂದರೂ ಸಹ ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ದೃಶ್ಯಗಳಲ್ಲಿ ನೀವೇ ನೋಡ್ತಾ ಇರ್ಬೋದು. ಬಸ್ಗಳು ಬಂದ ತಕ್ಷಣ ವಿದ್ಯಾರ್ಥಿಗಳು ಯಾವ ರೀತಿ ಬಸ್ಸನ್ನು ಹತ್ತೋದಕ್ಕೆ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ತುಮಕೂರು ದೇವರಾಜ ಅರಸು ಬಸ್ ನಿಲ್ದಾಣದಲ್ಲಿ ಅಂತ ಹೇಳ್ಬಿಟ್ಟು. ಯಾಕಪ್ಪ ಅಂದರೆ ಸರ್ಕಾರ ಫ್ರೀ ಬಸ್ ಅಂತ ಯೋಜನೆಯನ್ನು ಬಿಟ್ಟುಬಿಟ್ಟು ವಿದ್ಯಾರ್ಥಿಗಳಿಗೆ ಎಲ್ಲ ಒಂದು ಕಡೆ ಅನಾನುಕೂಲತೆಯನ್ನು ಕಲ್ಪಿಸಿಕೊಡ್ತಾ ಇದೆ ಅನ್ನೋದು ನಮಗೆ ಹೆಚ್ಚಾಗಿ ಪ್ರಶ್ನೆ ಕಾಡ್ತಾ ಇದೆ. ತುಮಕೂರಿನ ದೇವರಾಜ ಅರಸು ಬಸ್ ನಿಲ್ದಾಣದಲ್ಲಿ ಬಸ್ಗಳ ಸಂಖ್ಯೆ ತುಂಬ ಕಡಿಮೆ ಆಗ್ತಾ ಇರುವಂಥದ್ದು. ವಿದ್ಯಾರ್ಥಿಗಳಿಗೆ ತುಂಬ ತೊಂದರೆ ಆಗ್ತಾ ಇದೆ. ದಿನನಿತ್ಯ ಪ್ರಯಾಣ ಮಾಡುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ಇಲ್ಲಿನ ಪ್ರಯಾಣಿಕರಾಗಿರ್ಬೋದು, ಅವರಿಗೆಲ್ಲರಿಗೂ ಕೂಡ ತುಂಬ ತೊಂದರೆ ಆಗ್ತಾ ಇದೆ. 100 ಜನ ಓಡಾಡುವಂಥ ಜಾಗದಲ್ಲಿ 50 ಜನ ಇರುವಂಥ ಸೀಟ್ಗಳಿರುವಂಥ ಬಸ್ಗಳನ್ನು ಬಿಡ್ತಾ ಇರೋದ್ರಿಂದ ರಶ್ ಆಗೋದ್ರಿಂದ ಬಂದವರು ಗಂಟೆಗಟ್ಟಲೆ ಕಾಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸರ್ಕಾರ ಹಾಗೂ ಇಲ್ಲಿನ ಡಿಪೋ ಮ್ಯಾನೇಜರ್ಗಳು ಈ ಕೂಡಲೇ ಎಚ್ಚೆತ್ತುಕೊಂಡು ವಿದ್ಯಾರ್ಥಿಗಳಿಗೆ ಮತ್ತು ಇಲ್ಲಿನ ಪ್ರಯಾಣಿಕರಿಗೆ ಹೆಚ್ಚುವರಿ ಬಸ್ಗಳನ್ನು ಬಿಟ್ಟು ಪ್ರಯಾಣಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಪ್ರಜಾಶಕ್ತಿ ಟಿವಿಯ ಕಳಕಳಿಯ ಮನವಿ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.